ಮಕರ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಿಮ್ಮ ಕರಪತ್ರ ಡ್ರಾ ಆಗಿದೆ ಮತ್ತು ಅದು ತಪ್ಪಾಗಿದ್ದರೆ ನಾನು 90 ಲಕ್ಷ ರೂಪಾಯಿ ದಂಡವನ್ನು ಪಾವತಿಸುತ್ತೇನೆ. ಭಾಗೇಶ್ವರ ಧಾಮ ಸರ್ಕಾರ ಎಂಬ ನಾನು ಭಾಗೇಶ್ವರ ನಗರದಿಂದ ನಿಮಗಾಗಿ ಈ ಟಿಕೆಟ್ ತಂದಿದ್ದೇನೆ ಮತ್ತು ಈ ಟಿಕೆಟ್ನಲ್ಲಿರುವ ಒಂದು ಪದ ತಪ್ಪಾಗಿದ್ದರೆ ನಾನು 90 ಲಕ್ಷ ರೂಪಾಯಿ ದಂಡವನ್ನು ಪಾವತಿಸಲು ಸಿದ್ಧನಿದ್ದೇನೆ. ನನ್ನ ಏಕೈಕ ಷರತ್ತು ಏನೆಂದರೆ ನೀವು ಇಂದಿನ ಆರಂಭದಿಂದ ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಾವು ಹಂಚಿಕೊಳ್ಳಲಿರುವ ಸಲಹೆಗಳನ್ನು ಎಚ್ಚರಿಕೆಯಿಂದ ಆಲಿಸಿ ಮತ್ತು ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಅವುಗಳನ್ನು ಅನ್ವಯಿಸಿ. ಮಗನೇ, ಮುಂದಿನ 4 ದಿನಗಳಲ್ಲಿ ನೀವು ರಾಜನಂತೆ ಬದುಕುತ್ತೀರಿ. ನೀವು ಕೇವಲ ಲಕ್ಷಗಳಲ್ಲ, ಕೋಟಿಗಳ ಮಾಲೀಕರಾಗಿರುತ್ತೀರಿ. ಈ ವಿಡಿಯೋದಲ್ಲಿ ಸಂಪೂರ್ಣ ಸತ್ಯವನ್ನು ವಿವರವಾಗಿ ಬಹಿರಂಗಪಡಿಸಲಾಗುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ನೋಡಿ. ಮಗನೇ, ನಾವು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಮಾತಾ ರಾಣಿಯ ಎಲ್ಲ ನಿಜವಾದ ಭಕ್ತರು, ಬಾಲಾಜಿಯ ನಿಜವಾದ ಭಕ್ತರು, ದಯವಿಟ್ಟು ವಿಡಿಯೋಗೆ ಒಂದು ಸಿಹಿಯಾದ ಲೈಕ್ ನೀಡಿ ಮತ್ತು ನಿಜವಾದ ಹೃದಯದಿಂದ ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಜೈ ಮಾತಾಜಿ, ಜೈ ಬಾಲಾಜಿ ಮಹಾರಾಜ್ ಎಂದು ಹೇಳಿ. ಇದನ್ನು 3 ಬಾರಿ ಬರೆಯಿರಿ. ಇದರಿಂದ ನೀವೆಲ್ಲರೂ ಮಾತಾರಾಣಿ ಮತ್ತು ಬಾಲಾಜಿಯ ನೇರ ಆಶೀರ್ವಾದ ಮತ್ತು ಪ್ರೀತಿಯನ್ನು ಪಡೆಯುತ್ತೀರಿ. ನಿಮ್ಮ ಇಡೀ ಕುಟುಂಬವು ಅದನ್ನು ಸ್ವೀಕರಿಸುತ್ತದೆ. ಹೌದು ಸ್ನೇಹಿತರೆ, ಈ ಮುಂದಿನ 4 ದಿನಗಳು ನಿಮ್ಮ ಜೀವಿತಾವಧಿಯಾಗಿರುತ್ತದೆ. ಇದು ಒಂದು ಉತ್ತಮ ಅವಕಾಶವನ್ನು ತರುವ ಸಮಯ. ಅಂತಹ ಸಮಯಗಳು ಅದೃಷ್ಟವಂತರಿಗೆ ಮಾತ್ರ ಲಭ್ಯವಿರುತ್ತವೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಜೀವನದಲ್ಲಿ ಒಂದು ರಹಸ್ಯವನ್ನು ಬಹಿರಂಗಪಡಿಸಲಿದ್ದೇನೆ. ನೀವು ಅದರ ಬಗ್ಗೆ ಮೊದಲು ಕೇಳಿರಲಿಕ್ಕಿಲ್ಲ, ಏಕೆಂದರೆ ಅದು ನಿಮ್ಮ ಜೀವನವನ್ನು ತಕ್ಷಣವೇ ಬದಲಾಯಿಸುತ್ತದೆ. ಸನ್ಯಾಸಿ ಬಾಬಾ ನೀಡಿದ ಸಂದೇಶವನ್ನು ಭಾಗೇಶ್ವರ ಬಾಬಾ ಅವರ ಸ್ಲಿಪ್ನಲ್ಲಿಯೂ ವಿವರಿಸಲಾಗಿದೆ. ಆದ್ದರಿಂದ ಮಗನೇ, ಈ ಪರಿಚಯವನ್ನು ತಮಾಷೆಯಾಗಿ ತೆಗೆದುಕೊಳ್ಳಬೇಡ. ಈ ಪರಿಚಯವು ನಿಮ್ಮ ಜೀವನದ ಸಂಪೂರ್ಣ ವಿವರವನ್ನು ಒಳಗೊಂಡಿದೆ. ನೀವು ಇಂದು ಈ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿದರೆ ನೀವು ನಿಮ್ಮ ಜೀವನದುದ್ದಕ್ಕೂ ಈ ಕಲಿಯುಗದಲ್ಲಿ ರಾಜನಂತೆ ಬದುಕುತ್ತೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಮತ್ತು ನೀವು ಅದನ್ನು ನಿರ್ಲಕ್ಷಿಸಿದರೆ ಮಗನೇ, ನೀವು ಇಂದು ಮಾತ್ರವಲ್ಲ, ನಿಮ್ಮ ಜೀವನದುದ್ದಕ್ಕೂ ಅಳುತ್ತೀರಿ. ಏಕೆಂದರೆ ಜೀವನವನ್ನು ನಡೆಸಲು ಸರಿಯಾದ ಮಾರ್ಗವನ್ನು ತಿಳಿದಿಲ್ಲದವರು, ಅವರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರು ಮತ್ತು ಎಷ್ಟೇ ಪ್ರಯತ್ನ ಮಾಡಿದರೂ ಅಂತಿಮವಾಗಿ ಏನನ್ನೂ ಸಾಧಿಸುವುದಿಲ್ಲ. ಅವರು ಖಾಲಿ ಕೈಯಲ್ಲಿ ಉಳಿದಿದ್ದಾರೆ ಮತ್ತು ಖಾಲಿ ಕೈಯಲ್ಲಿಯೇ ಇರುತ್ತಾರೆ. ಆದ್ದರಿಂದ ಮಗನೇ, ಈ ವಿಡಿಯೋವನ್ನು ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ ಎಂದು ನಾವು ನಿಮ್ಮೆಲ್ಲರನ್ನು ವಿನಂತಿಸುತ್ತೇವೆ. ಏಕೆಂದರೆ ನಾವು ನಿಮ್ಮ ಪ್ರಯೋಜನಕ್ಕಾಗಿ ಮಾತ್ರ ವಿಡಿಯೋಗಳನ್ನು ಮಾಡುತ್ತೇವೆ. ನಾವು ರಚಿಸುವ ಪ್ರತಿಯೊಂದು ವಿಡಿಯೋ ನಮಗೆ 8 ರಿಂದ 10 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಏಕೆಂದರೆ ನಾವು ಯಾವಾಗಲೂ ನಿಮ್ಮ ಜಾತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಿಸುತ್ತೇವೆ. ನಿಮ್ಮ ಜೀವನಕ್ಕೆ ನಿರ್ಣಾಯಕವಾದ ಮಾಹಿತಿಯನ್ನು ನಾವು ನಿಮಗೆ ತರುತ್ತೇವೆ ಮತ್ತು ಅನುಭವಗಳನ್ನು ಹಂಚಿಕೊಳ್ಳುತ್ತೇವೆ. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ನಾವು ಪ್ರತಿಯಾಗಿ ಏನನ್ನೂ ಕೇಳುವುದಿಲ್ಲ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಪ್ರೀತಿಯಿಂದ ಧನ್ಯವಾದಗಳು ಗುರೂಜಿ ಎಂದು ಬರೆಯಿರಿ. ಇದು ನನ್ನ ಮಗನೇ, ನಮ್ಮ ಕಠಿಣ ಪರಿಶ್ರಮದ ಫಲ ಮತ್ತು ಇದು ನಮ್ಮ ಹೃದಯವನ್ನು ಸಂತೋಷದಿಂದ ತುಂಬುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಕಳೆದ 5 ವರ್ಷಗಳ ನಿಮ್ಮ ಪರೀಕ್ಷೆಯನ್ನು ಬಿಡುಗಡೆ ಮಾಡಲಾಗಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಕಳೆದ 5 ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ಏನಾಯಿತು ಮತ್ತು ಮುಂದಿನ 4 ದಿನಗಳಲ್ಲಿ ಏನಾಗುತ್ತದೆ. ನನ್ನ ಮಗನೇ, ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೀವನವನ್ನು ರೂಪಿಸಲಿದ್ದೇನೆ. ಏಕೆಂದರೆ ಮುಂದಿನ 4 ದಿನಗಳಲ್ಲಿ ನೀವು ಇನ್ನು ಮುಂದೆ ಸಾಮಾನ್ಯ ವ್ಯಕ್ತಿಯಾಗಿರುವುದಿಲ್ಲ ಎಂದು ಪರಿಚಯದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಮುಂದಿನ 4 ದಿನಗಳಲ್ಲಿ ನೀವು ಏನು ಮಾಡಲಿದ್ದೀರಿ ಎಂಬುದನ್ನು ಯಾರೂ ಮಾಡಲು ಸಾಧ್ಯವಾಗುವುದಿಲ್ಲ. ನಿನ್ನನ್ನು ನೋಡಿ ನೀನು ಜೀವನದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದ, ನೀನು ನಿಷ್ಪ್ರಯೋಜಕ ಎಂದು ಹೀಯಾಳಿಸುತ್ತಿದ್ದ ನಿನ್ನ ನೆರೆಹೊರೆಯ ಜನರೆಲ್ಲರೂ ಈಗ ನಿನ್ನ ಜೀವನವು ಎಷ್ಟು ಬದಲಾಗುತ್ತದೆ ಎಂದರೆ ಆ ಜನರೂ ಸಹ ನಿನ್ನ ಬಳಿಗೆ ಬಂದು ತಮ್ಮ ತಪ್ಪುಗಳಿಗೆ ಕ್ಷಮೆಯಾಚಿಸುತ್ತಾರೆ. ನಿನ್ನ ಮುಂದೆ ಹೆಮ್ಮೆಯನ್ನು ತೋರಿಸುತ್ತಿದ್ದವರು, ದುರಹಂಕಾರದಿಂದ ಅವರು ಹಿಂದೆ ದುರಹಂಕಾರದಿಂದ ಮಾತನಾಡುತ್ತಿದ್ದವರು, ಈಗ ಅಂತಹ ಜನರ ಎಲ್ಲ ಹೆಮ್ಮೆಯು ಛಿದ್ರವಾಗಲಿದೆ. ಮುಂದಿನ 4 ದಿನಗಳಲ್ಲಿ ಮಗನೇ, ನೀನು ಯಶಸ್ಸನ್ನು ಸಾಧಿಸುವೆ ಮತ್ತು ನಿನ್ನ ಶತ್ರುಗಳು ಸಂಪೂರ್ಣವಾಗಿ ನಾಶವಾಗುತ್ತಾರೆ. ಮುಂದಿನ 4 ದಿನಗಳಲ್ಲಿ ನೀನು ಕೆಲವು ವಿಷಯಗಳಿಗೆ ಗಮನ ಕೊಡಬೇಕು. ಈ ವಿಷಯಗಳನ್ನು ನೀನು ನಿರ್ಲಕ್ಷಿಸಿದರೆ ನಿನ್ನ ಕಾಲಿಗೆ ಗುಂಡು ಹಾರಿಸಿಕೊಳ್ಳುತ್ತೀಯಾ? ಹೌದು ಮಗನೇ, ಈ ಮುಂದಿನ 4 ದಿನಗಳಲ್ಲಿ ನಿನ್ನ ಜೀವನದ ಹೊಸ ಹಂತವು ಪ್ರಾರಂಭವಾಗಲಿದೆ. ಈ ಸಮಯ ಅದೃಷ್ಟವಂತರಿಗೆ ಮಾತ್ರ ಲಭ್ಯವಿದೆ. ಅದೃಷ್ಟವಂತರು ಮಾತ್ರ ಅಂತಹ ಅದೃಷ್ಟವನ್ನು ಪಡೆಯುತ್ತಾರೆ. ನೀನು ಜೀವನದಲ್ಲಿ ಏನನ್ನು ಸಾಧಿಸಲಿದ್ದೀಯೋ ಮಗನೇ, ಯಾರೂ ಮಾಡಲು ಸಾಧ್ಯವಾಗುವುದಿಲ್ಲ. ನಿನ್ನ ಅದೃಷ್ಟ ವಜ್ರಕ್ಕಿಂತ ಪ್ರಕಾಶಮಾನವಾಗಿ ಹೊಳೆಯಲಿದೆ. ಈ ಮುಂದಿನ 4 ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಕಳೆದ 5 ವರ್ಷಗಳಲ್ಲಿ ನೀನು ಸಾಧಿಸಲು ಸಾಧ್ಯವಾಗದ ಎಲ್ಲವನ್ನೂ ಸಾಧಿಸುವೆ. ಆದರೆ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ ಮಗನೇ, ನಾವು ಈಗಾಗಲೇ ಹೇಳಿದಂತೆ ಬಾಬಾನ ಸ್ಲಿಪ್ ನಿಮ್ಮ ಜೀವನ ಜಾತಕವನ್ನು ಬಹಿರಂಗಪಡಿಸಲಿದೆ. ಇದು ನಿನ್ನ ಶತ್ರುವಿನ ಹೆಸರನ್ನು ಸಹ ಒಳಗೊಂಡಿದೆ. ಇದು ನಿನ್ನ ಜೀವನದ ತಪ್ಪನ್ನು ಸಹ ಬಹಿರಂಗಪಡಿಸುತ್ತದೆ.
ನಿನ್ನ ಜೀವಿತಾವಧಿಯಲ್ಲಿ ನೀನು ಎಲ್ಲಿದ್ದೀಯೋ ಅಲ್ಲಿಗೆ ನಿನ್ನನ್ನು ಕರೆದೊಯ್ದ ನಿನ್ನ ಜೀವನದ ಕ್ರಿಯೆಗಳನ್ನು ಸಹ ಇವು ಉಲ್ಲೇಖಿಸುತ್ತವೆ. ಹಾಗಾದರೆ ಮಗನೇ, ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ಮುಂದಿನ 4 ದಿನಗಳಲ್ಲಿ ನಿನಗೆ ಸಿಗುವ ಒಳ್ಳೆಯ ಸುದ್ದಿಯ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ತಪ್ಪುಗಳನ್ನು ಹೇಗೆ ಸರಿಪಡಿಸಿಕೊಳ್ಳುವುದು, ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಇದರೊಂದಿಗೆ ಬಾಬಾ ಒಂದು ದೇವತೆಯನ್ನು ಸಹ ಸ್ಲಿಪ್ನಲ್ಲಿ ಉಲ್ಲೇಖಿಸಿದ್ದಾರೆ. ಈ ದೇವರು ನಿಮ್ಮ ಜೀವನಕ್ಕೆ ಒಂದು ವರದಾನ. ಹೌದು ಮಗನೇ, ಈ ಎಲ್ಲ ಮಾಹಿತಿಯನ್ನು ನಾವು ನಿಮಗೆ ಒಂದೊಂದಾಗಿ ವಿವರವಾಗಿ ವಿವರಿಸುತ್ತೇವೆ. ಆದ್ದರಿಂದ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ಮೊದಲು ಈ ವಿಡಿಯೋವನ್ನು ಇನ್ನೂ ಇಷ್ಟಪಡದಿದ್ದರೆ ನೀವು ಗಂಭೀರ ತಪ್ಪು ಮಾಡಿದ್ದೀರಿ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ಇದು ವಿಡಿಯೋ ಅಲ್ಲ, ಆದರೆ ದೇವರು ಕಳುಹಿಸಿದ ಸಂದೇಶ. ನಿಮಗೆ ಇಷ್ಟವಾಗದಿದ್ದರೆ ನೀವು ದೇವರ ಸಂದೇಶವನ್ನು ತಿರಸ್ಕರಿಸುತ್ತಿದ್ದೀರಿ, ದೇವರು ನೀಡಿದ ಪ್ರಸಾದವನ್ನು ತಿರಸ್ಕರಿಸುತ್ತಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಅದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಹಾಗಾದರೆ ಈ ಪ್ರಶ್ನೆಯನ್ನು ನೀವೇ ಕೇಳಿಕೊಳ್ಳಿ, ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಾ? ಕಮೆಂಟ್ ವಿಭಾಗದಲ್ಲಿ ನೀವು ಜೈ ಮಾತಾಜಿ, ಜೈ ಬಾಗೇಶ್ವರ ಧಾಮ ಸರ್ಕಾರ ಎಂದು ಬರೆದಿದ್ದೀರಾ? ನಿಮ್ಮ ಹೃದಯವು ಹೌದು, ನಾನು ಇದನ್ನು ಮಾಡಿದ್ದೇವೆ ಎಂದು ಉತ್ತರಿಸಿದರೆ ನಿಮ್ಮ ಜೀವನವು ಬದಲಾಗುತ್ತದೆ ಮತ್ತು ಜಗತ್ತಿನ ಯಾವುದೇ ಶಕ್ತಿಯು ಅದನ್ನು ಬದಲಾಯಿಸುವುದನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಮತ್ತು ನೀವು ನಿಮ್ಮ ಹೃದಯದಿಂದ ಪ್ರತಿಕ್ರಿಯಿಸದಿದ್ದರೆ ನೀವು ನಿಮ್ಮ ಹಣೆಬರಹದಿಂದ ದೂರದಲ್ಲಿದ್ದೀರಿ. ಮಗನೇ, ನಾನು ಯಾವಾಗಲೂ ಹೀಗೆ ಹೇಳುತ್ತೇನೆ, ಏಕೆಂದರೆ ಸಮಯ ಮತ್ತು ಗ್ರಹಗಳ ಸಂಚಾರಗಳು ಈ ರೀತಿ ಪದೇ ಪದೇ ಸಂಭವಿಸುವುದಿಲ್ಲ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನ ಬದಲಾಗಲಿದೆ. ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನವು ಸೂರ್ಯನಂತೆ ಹೊಳೆಯಲಿದೆ. ನಿಮ್ಮ ಜೀವನವು 7ನೆಯ ಸ್ವರ್ಗವನ್ನು ತಲುಪಲಿದೆ. ಕಳೆದ 5 ವರ್ಷಗಳಿಂದ ನೀವು ಹಂಬಲಿಸುತ್ತಿದ್ದ ವಿಷಯವು ಸಾಧಿಸಲ್ಪಡಲಿದೆ. ಹೇ ಮೂರ್ಖರೇ, ಇದಕ್ಕಿಂತ ದೊಡ್ಡ ಸಂತೋಷ ಇನ್ನೇನು ಇರಲು ಸಾಧ್ಯ? ಆದ್ದರಿಂದ ಚಿಂತಿಸಬೇಡಿ ಮತ್ತು ಕೊನೆಯವರೆಗೂ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ಮುಂದಿನ 4 ದಿನಗಳಲ್ಲಿ ನೀವು ವರ್ಷಗಳಿಂದ ಕಾಯುತ್ತಿದ್ದ ಅವಕಾಶವು ಬರುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನೀವು ಕಳೆದ 5 ವರ್ಷಗಳಲ್ಲಿ ತುಂಬ ಶ್ರಮಿಸಿದ್ದೀರಿ. ನೀವು ತುಂಬ ಕಷ್ಟಪಟ್ಟಿದ್ದೀರಿ ಮತ್ತು ಇಷ್ಟೆಲ್ಲ ಕಠಿಣ ಪರಿಶ್ರಮದ ಹೊರತಾಗಿಯೂ ನಿಮಗೆ ಇನ್ನೂ ಒಳ್ಳೆಯ ಸುದ್ದಿ ಸಿಕ್ಕಿಲ್ಲ. ನೀವು ಹಂಬಲಿಸುತ್ತಿದ್ದ ಯಶಸ್ಸನ್ನು ಸಾಧಿಸಿಲ್ಲ. ಹೌದು ಸ್ನೇಹಿತರೆ, ಚಿಂತಿಸುವ ಅಗತ್ಯವಿಲ್ಲ. ಕಳೆದ 5 ವರ್ಷಗಳಲ್ಲಿ ನೀವು ಸಾಧಿಸದ ವಿಷಯವು ಸಾಧಿಸಲ್ಪಡಲಿದೆ. ಮೊದಲನೆಯದಾಗಿ ನಿಮ್ಮ ಮಾಹಿತಿಗೆ 4 ದಿನಗಳಲ್ಲಿ ನೀವು ಮಾಡಿದ ಅದೇ ತಪ್ಪುಗಳನ್ನು ಮಾಡಬಾರದು. ತಿಳಿದೋ ತಿಳಿಯದೆಯೋ ನೀವು ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನು ಮಾಡಿದ್ದೀರಿ. ಅದು ನಿಮ್ಮನ್ನು ಮೊದಲಿನ ಸ್ಥಾನದಲ್ಲಿಯೇ ಬಿಟ್ಟಿದೆ. ಹಾಗಾದರೆ ಸ್ನೇಹಿತರೆ, ಆ ತಪ್ಪು ಏನು? ನಂತರ ನಿಮ್ಮ ದಾರಿಯಲ್ಲಿ ಬರುವ ನಾಶ, ತೊಂದರೆ, ವಿನಾಶ ಮತ್ತು ಎಲ್ಲ ಸಮಸ್ಯೆಗಳು ಮತ್ತು ಕಷ್ಟಗಳನ್ನು ನೀವು ಏಕೆ ಜಯಿಸಲು ಸಾಧ್ಯವಾಗುತ್ತಿಲ್ಲ? ಇದಕ್ಕೆಲ್ಲ ಅಂತಿಮ ಕಾರಣವೇನು? ಹಾಗಾದರೆ ಸ್ನೇಹಿತರೆ, ಇದಕ್ಕೆಲ್ಲ ಕಾರಣವೇನೆಂದರೆ ನಿಮ್ಮ ಜೀವನದಲ್ಲಿ ಸಮಯಗಳು ಚೆನ್ನಾಗಿರುವಾಗ ನೀವು ಅನಿವಾರ್ಯವಾಗಿ ಕೆಲವು ನಿರ್ಲಕ್ಷ್ಯವನ್ನು ಮಾಡುತ್ತೀರಿ. ನಂತರ ನೀವು ಅನಿವಾರ್ಯವಾಗಿ ಯಾವುದೋ ತಪ್ಪನ್ನು ಮಾಡುತ್ತೀರಿ. ಅದು ನಿಮ್ಮ ಅದೃಷ್ಟವನ್ನು ನಿಮ್ಮ ದಾರಿಗೆ ಬರದಂತೆ ತಡೆಯುತ್ತದೆ, ಬದಲಿಗೆ ನಿಮ್ಮ ಹಣೆಬರಹದ ಬಾಗಿಲುಗಳನ್ನು ತಿರುಗಿಸುತ್ತದೆ. ಆದ್ದರಿಂದ ಮುಂದಿನ 4 ದಿನಗಳಲ್ಲಿ ನೀವು ಈ 3 ತಪ್ಪುಗಳನ್ನು ತಪ್ಪಾಗಿಯೂ ಮಾಡಬಾರದು. ಹೌದು ಸ್ನೇಹಿತರೆ, ಮೊದಲ ತಪ್ಪು ಎಂದರೆ ಮುಂದಿನ 4 ದಿನಗಳಲ್ಲಿ ನೀವು ಮಾಂಸ, ಮೀನು ಅಥವಾ ಮದ್ಯವನ್ನು ಸೇವಿಸಬಾರದು. ಹೌದು ಸ್ನೇಹಿತರೆ, ನಾವು ಇದನ್ನು ಪದೇ ಪದೇ ನಿಮಗೆ ಹೇಳುತ್ತಿದ್ದೇವೆ. ನಾವು ನಿಮಗೆ ಎಚ್ಚರಿಕೆ ನೀಡುತ್ತಿದ್ದೇವೆ, ಆದರೆ ನೀವು ಅದನ್ನು ನಿರ್ಲಕ್ಷಿಸುತ್ತೀರಿ. ಅನೇಕ ಜನರು ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳುತ್ತಾರೆ, ಆದರೆ ಇದನ್ನು ಮಾಡುವವರು ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುತ್ತಾರೆ. ಮಗನೇ, ಇದನ್ನು ಎಚ್ಚರಿಕೆಯಿಂದ ಆಲಿಸಿ. ಇಂದಿನಿಂದ ಈ ತಪ್ಪನ್ನು ಮಾಡಬೇಡಿ. ಮುಂದಿನ 4 ದಿನಗಳವರೆಗೆ ನೀವು ಈ ವಸ್ತುಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು, ಏಕೆಂದರೆ ಮುಂದಿನ 4 ದಿನಗಳವರೆಗೆ ನಿಮ್ಮ ಜಾತಕದಲ್ಲಿ ಯಾವುದೇ ಸಣ್ಣ ಗ್ರಹ ಸಂಚಾರವಿಲ್ಲ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಬುಧ ಶುಕ್ರನೊಂದಿಗೆ ಹೊಂದಾಣಿಕೆಯಾಗುತ್ತಿದ್ದಾನೆ ಮತ್ತು ಗುರುವು ಮಂಗಳ ಗ್ರಹದ ಪಕ್ಕದಲ್ಲಿ ಇರಿಸಲ್ಪಟ್ಟಿದ್ದಾನೆ. ಈ 4 ಗ್ರಹಗಳು ನಿಮ್ಮ ಜೀವಿತಾವಧಿಯಲ್ಲಿ ಬುಧಾದಿತ್ಯ ಯೋಗ, ಚತುರ್ಭುಜ ರಾಜಯೋಗ ಮತ್ತು ಗಜಕೇಸರಿ ಎಂಬ ಅದೃಷ್ಟ ಯೋಗಗಳನ್ನು ಸೃಷ್ಟಿಸುತ್ತಿವೆ. ಹೌದು ಸ್ನೇಹಿತರೆ, ಮತ್ತು ನೀವು ಈ ವಸ್ತುಗಳನ್ನು ಸೇವಿಸದಿದ್ದರೆ ಶುಕ್ರನ ಸ್ಥಾನವೂ ಸಹ ಬಲಗೊಳ್ಳುತ್ತದೆ ಮತ್ತು ಧನ ಯೋಗವು ರೂಪುಗೊಳ್ಳುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಇದು ಮುಂದಿನ 4 ದಿನಗಳಲ್ಲಿ ನೀವು ಶ್ರಮಿಸುತ್ತಿರುವ ಎಲ್ಲ ಯಶಸ್ಸನ್ನು ತರುತ್ತದೆ. ಅಂತಹ ಗ್ರಹ ಸಂಚಾರವನ್ನು ಅನುಭವಿಸುವ ಯಾರಾದರೂ ಸಾಮಾನ್ಯ ವ್ಯಕ್ತಿಯಲ್ಲ, ಅವರು ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಗಳು. ಅವರು ಖಂಡಿತವಾಗಿಯೂ ತಮ್ಮ ಜೀವಿತಾವಧಿಯಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಸ್ನೇಹಿತರೆ, ಅಂತಹ ಗ್ರಹ
ಸಂಯೋಗವು ನಿಮ್ಮ ಜೀವನದಲ್ಲೂ ಸಂಭವಿಸಲಿದೆ. ನಿಮ್ಮ ಜಾತಕದ ಖಾತೆ ಬದಲಾಗಲಿದೆ. ಆದ್ದರಿಂದ ನೀವು ಸಹ ಹಿಂದೆ ಒಳ್ಳೆಯ ಕಾರ್ಯಗಳನ್ನು ಮಾಡಿರಬೇಕು. ನೀವು ನಿಜವಾಗಿಯೂ ವಿಶೇಷವಾದದ್ದನ್ನು ಮಾಡಿರಬೇಕು. ಪರಿಣಾಮವಾಗಿ ಮುಂದಿನ 4 ದಿನಗಳಲ್ಲಿ ಅಂತಹ ಗ್ರಹ ಸಂಚಾರಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತವೆ. ಅದು ನಿಮಗೆಲ್ಲರಿಗೂ ತಿಳಿದಿರಲೇಬೇಕು. ಹೌದು ಸ್ನೇಹಿತರೆ, ಶುಕ್ರನು ಬುಧನ ಪಕ್ಕದಲ್ಲಿ ಇರಿಸಲ್ಪಟ್ಟಾಗ ಮತ್ತು ಮಂಗಳ ಗುರುವಿನೊಂದಿಗೆ ಇದ್ದಾಗ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಒಂದೇ ಒಂದು ತಪ್ಪನ್ನು ಮಾಡಬಾರದು ಮತ್ತು ಇದು ತಮ್ಮ ಎರಡನೆಯ ತಪ್ಪು. ಜಗಳದ ನಂತರ ನಿಮ್ಮ ಮನೆಯನ್ನು ಎಂದಿಗೂ ಬಿಡಬೇಡಿ. ಯಾರನ್ನಾದರೂ ಕೆಟ್ಟದಾಗಿ ನಡೆಸಿಕೊಳ್ಳುವ ಮೂಲಕ ನೀನು ಹೊರಗೆ ಹೋಗಬಾರದು. ಅಂದರೆ ನಿನ್ನ ಕುಟುಂಬ ಸದಸ್ಯರೊಂದಿಗೆ ಯಾವುದೇ ವಾದಗಳು ಅಥವಾ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಳ್ಳಬಾರದು. ಅಂತಹ ಸಮಯಗಳು ಬಂದಾಗಲೆಲ್ಲ, ಅಂತಹ ಗ್ರಹಗಳ ಸಂಚಾರ ಸಂಭವಿಸಿದಾಗ ನೀನು ತಪ್ಪಾಗಿಯೂ ಇದನ್ನು ಮಾಡಬಾರದು. ಈಗ ಎಚ್ಚರಿಕೆಯಿಂದ ಆಲಿಸು. ನೀನು ಹೀಗೆ ಮಾಡಿದಾಗ ನಿನ್ನ ಐಷಾರಾಮಿ ಜೀವನವನ್ನು ಪ್ರತಿನಿಧಿಸುವ ನಿನ್ನ ಜಾತಕದಲ್ಲಿರುವ ಶುಕ್ರ ಕ್ರಮೇಣ ದುರ್ಬಲಗೊಳ್ಳುತ್ತಾನೆ ಮತ್ತು ನೀನು ಮಾಡಬೇಕಾದ ಕೆಲಸ, ನೀನು ಲಾಭದ ಗಳಿಸಬೇಕಾದ ಸ್ಥಳ ಕ್ರಮೇಣ ಕಷ್ಟಕರವಾಗುತ್ತದೆ. ನೀನು ಸಮಸ್ಯೆಗಳನ್ನು ಎದುರಿಸುತ್ತೀಯಾ? ಅನೇಕ ಜನರ ವ್ಯವಹಾರಗಳು ಸಹ ನಿಂತು ಹೋಗುತ್ತವೆ. ಅನೇಕ ಜನರು ಲಕ್ಷಗಟ್ಟಲೆ ಮೌಲ್ಯದ ನಷ್ಟವನ್ನು ಅನುಭವಿಸುತ್ತಾರೆ ಮತ್ತು ಜನರು ಸುಮ್ಮನೆ ಕುಳಿತುಕೊಳ್ಳುತ್ತಾರೆ. ಇದು ಏಕೆ ಸಂಭವಿಸಿತು ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ನಂತರ ವಿಧಿಯನ್ನು ದೂಷಿಸುತ್ತಾರೆ. ಅವರು ಹೇಳುತ್ತಾರೆ, ಇದು ನಮ್ಮ ಹಣೆಬರಹದಲ್ಲಿ ಇರಲಿಲ್ಲ. ಆದರೆ ಅದು ನಿನ್ನ ತಪ್ಪಲ್ಲ, ಅದು ನಿನ್ನದು. ಆದ್ದರಿಂದ ಮಗನೇ, ಮುಂದಿನ 4 ದಿನಗಳಲ್ಲಿ ನೀನು ಈ ಒಂದು ವಿಷಯದ ಬಗ್ಗೆ ಗಮನ ಹರಿಸಬೇಕು. ಮುಂದಿನ 4 ದಿನಗಳವರೆಗೆ ನೀನು ನಿನ್ನ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕು. ಮುಂದಿನ 4 ದಿನಗಳವರೆಗೆ ನೀನು ನಿನ್ನ ಮನೆಯನ್ನು ಸ್ವಚ್ಛಗೊಳಿಸಲು ವಿಶೇಷ ಕಾಳಜಿ ವಹಿಸಬೇಕು. ಎಲ್ಲರೊಂದಿಗೆ ಸೌಹಾರ್ದಯುತ ಸಂವಹನವನ್ನು ಕಾಪಾಡಿಕೊಳ್ಳಿ. ದ್ವೇಷ ಇಟ್ಟುಕೊಳ್ಳಬೇಡಿ. ಮತ್ತು ಮೂರನೆಯ ತಪ್ಪು, ನಿಮ್ಮ ಜೀವನದ ದೊಡ್ಡ ತಪ್ಪು. ಇದರಿಂದಾಗಿ ನೀವು ಮೊದಲಿನ ಸ್ಥಿತಿಯಲ್ಲಿಯೇ ಇದ್ದೀರಿ. ಹೌದು ಸ್ನೇಹಿತರೆ, ನಮ್ಮ ಮಾತುಗಳು ನಿಮ್ಮನ್ನು ಸ್ವಲ್ಪ ಚುಚ್ಚಬಹುದು. ಆದರೆ ನಾವು ಇದನ್ನು ನಿಮ್ಮ ಸ್ವಂತ ಒಳ್ಳೆಯದಕ್ಕಾಗಿ ಮಾತ್ರ ಹೇಳುತ್ತಿದ್ದೇವೆ. ನಿಮ್ಮ ಮೂರನೆಯ ಮತ್ತು ದೊಡ್ಡ ತಪ್ಪು ಎಂದರೆ ನೀವು ಯಾರನ್ನಾದರೂ ಕುರುಡಾಗಿ ನಂಬುವುದು ಮತ್ತು ನಿಮ್ಮ ಮುಂಬರುವ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುವುದು. ಅವರನ್ನು ನಂಬುವ ಮೂಲಕ ನೀವು ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ವಹಿಸುತ್ತೀರಿ. ನಂತರ ಆ ವ್ಯಕ್ತಿಯು ನಿಮ್ಮನ್ನು ದ್ರೋಹ ಮಾಡುತ್ತಾನೆ. ಹೌದು ಸ್ನೇಹಿತರೆ, ಜೀವನದಲ್ಲಿ ನೀವು ಏನು ಬೇಕಾದರೂ ಮಾಡಿ, ಆದರೆ ಈ ಕಲಿಯುಗದಲ್ಲಿ ಯಾರನ್ನೂ ನಂಬಬೇಡಿ. ಇಲ್ಲಿ ನೀವು ಸಹಾಯ ಮಾಡಿದ ಜನರು ನಿಮ್ಮ ಶತ್ರುಗಳಾಗುತ್ತಾರೆ ಮತ್ತು ನೀವು ಅದನ್ನು ಬರೆದರೂ ಸಹ ನೀವು ಕಟು ಸತ್ಯ. ನೀವು ಇಂದು ಸಹಾಯ ಮಾಡುವ ವ್ಯಕ್ತಿ ನಾಳೆ ನಿಮ್ಮ ಪ್ರತಿಸ್ಪರ್ಧಿಯಾಗುತ್ತಾನೆ. ಅಂದರೆ ನೀವು ನಿಮ್ಮ ಸಮಾನರಾಗಿರುತ್ತೀರಿ. ಇದು ಕಲಿಯುಗ ಮಗನೇ. ಈ ಕಲಿಯುಗದಲ್ಲಿ ಈ ಮಾತು ನಿಜವೆಂದು ಸಾಬೀತುಪಡಿಸುತ್ತದೆ. ಯಾರಿಗಾದರೂ ಹಣ ಕೊಡಿ, ಆದರೆ ಅವರಿಗೆ ಜ್ಞಾನವನ್ನು ನೀಡಬೇಡಿ, ಏಕೆಂದರೆ ನೀವು ಜ್ಞಾನವನ್ನು ನೀಡುವ ವ್ಯಕ್ತಿ ನಾಳೆ ನಿಮಗೆ ಕಳುಹಿಸುವವನು. ಆದ್ದರಿಂದ ನಿಮಗೆ ಯಾವುದೇ ಸಮಸ್ಯೆಯಿಲ್ಲ ಎಂದು ನೀವು ಭಾವಿಸುವಷ್ಟು ಮಾತ್ರ ನಂಬಿರಿ. ಉದಾಹರಣೆಗೆ, ನೀವು ಯಾರನ್ನಾದರೂ ನಂಬಿ ಅವರಿಗೆ 10 ಸೊನ್ನೆಗಳನ್ನು ನೀಡಿದರೆ ಅವರು ಹಾಗೆ ಎಂದು ನೀವು ಭಾವಿಸಬಹುದು. ಈ ವ್ಯಕ್ತಿ ನಿಮಗೆ ಮರುಪಾವತಿ ಮಾಡುತ್ತಾನೆ. ಆದರೆ ಸಮಯ ಕಳೆದಾಗ, ಸಮಯ ಬಂದಾಗ, ಅವಕಾಶ ಬಂದಾಗ ಮತ್ತು ನೀವು ಹಣ ಕೇಳಿದಾಗ ಆ ವ್ಯಕ್ತಿ ನಿನ್ನ ಬಳಿ ಈಗ ಹಣವಿಲ್ಲ, ನನ್ನ ಬಳಿ ಇದ್ದಾಗ ನಾನು ಹಣ ನೀಡುತ್ತೇನೆ ಎಂದು ಹೇಳುತ್ತಾನೆ. ಸ್ವಲ್ಪ ಸಮಯದ ನಂತರ ನೀವು ಅದನ್ನು ಮತ್ತೆ ಕೇಳಿದಾಗ ಆ ವ್ಯಕ್ತಿ ಕಾಣಿಸಿಕೊಳ್ಳುವುದಿಲ್ಲ. ನೀವು ಕರೆ ಮಾಡಿದರೆ ಅವರು ಉತ್ತರಿಸುವುದಿಲ್ಲ. ಇದರರ್ಥ ನೀವು ಹಣವನ್ನು ಪಾವತಿಸಿದ್ದೀರಿ, ಆದರೆ ಇನ್ನೂ ಅವರನ್ನು ಹಿಂಬಾಲಿಸುತ್ತೀರಿ. ನಿಮ್ಮ ಕಾಲಿಗೆ ಗುಂಡು ಹಾರಿಸಿಕೊಳ್ಳುವ ಬಗ್ಗೆ ಅದೇ ಮಾತು ಮತ್ತು ನೀವು ಅವರನ್ನು ಹಿಂಬಾಲಿಸುತ್ತಿರುತ್ತೀರಿ. ಅದಕ್ಕಾಗಿಯೇ ಅನೇಕ ಜನರು ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ನೋಟವನ್ನು ಕದಿಯುತ್ತಾರೆ. ನಿಮ್ಮ ಸ್ವಂತ ಹಣವನ್ನು ನೀಡುವ ಮೂಲಕ ನೀವು ಅವರ ನೋಟವನ್ನು ಕದಿಯುತ್ತೀರಿ. ನಾನು ದುಷ್ಟನಾಗುತ್ತೇನೆ. ಅವರು ಕೂಡ ನೀನು ಎಷ್ಟು ಬಾರಿ ಹಣ ಕೇಳುತ್ತೀರಿ ಎಂದು ಕೇಳಲು ಪ್ರಾರಂಭಿಸುತ್ತಾರೆ. ಹಣವನ್ನು ನೀಡದಿರುವುದು ತುಂಬಾ ಉತ್ತಮ. ನೆಪ ಹೇಳುವುದರಲ್ಲಿ ಏನೂ ಹಾನಿ. ಇತ್ತೀಚಿನ ದಿನಗಳಲ್ಲಿ ಜನರು ಯಾವಾಗಲೂ ಸುಳ್ಳು ಹೇಳುತ್ತಾರೆ. ನೀನು ಇಲ್ಲಿ ಒಂದೇ ಒಂದು ಸುಳ್ಳು ಹೇಳಿದರೆ ಅರ್ಥ ಮಾಡಿಕೊಳ್ಳಿ ಮಗನೇ, ನಿನ್ನ ಭವಿಷ್ಯ ಉಜ್ವಲವಾಗಿರುತ್ತದೆ. ಈ 3 ವ್ಯಕ್ತಿಗಳು ನಿಮ್ಮ ಜೀವನದ ಯಶಸ್ಸಿಗೆ ಅಡ್ಡಿಯಾಗುತ್ತಾ ನಿಂತಿದ್ದಾರೆ. ನನ್ನ ಮಾತುಗಳು ನಿಮಗೆ ತಮಾಷೆಯಂತೆ ಕಾಣಿಸಬಹುದು, ಆದರೆ ಅವು ನಿಮ್ಮ ಜೀವನಕ್ಕೆ 101% ನಿಖರವಾಗಿರುತ್ತದೆ. ಈ ಹೆಸರುಗಳನ್ನು ಹೊಂದಿರುವ ಈ 3 ವ್ಯಕ್ತಿಗಳು ನಿಮ್ಮ ದೊಡ್ಡ ಶತ್ರುಗಳು. ಅವರ ದ್ವೇಷದಿಂದ ಕುರುಡರಾಗಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಅವರು ನಿಮಗೆ ಅನೇಕ ತೊಂದರೆಗಳನ್ನುಂಟು ಮಾಡಿದ್ದಾರೆ. ಅವರು ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಲು ಪ್ರಯತ್ನಿಸಿದ್ದಾರೆ. ಆದರೆ ಸ್ನೇಹಿತರೆ, ನಾವು ಆರಂಭದಲ್ಲಿ ನಿಮಗೆ ಹೇಳಿ, ದೇವತೆ ಇಲ್ಲಿದೆ ನೋಡಿ.